ನಮಸ್ಕಾರ ವೀಕ್ಷಕರೇ, ನಾನು ವಿರೂಪಾಕ್ಷ ಆರ್ನಕಲ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮಾಹಿತಿಯ ಮುಂದುವರಿದ ಭಾಗವಾಗಿ ನಾವು ನಡೆಸಿರತಕ್ಕಂಥ ಸಮೀಕ್ಷೆ ಅಥವಾ ಗ್ರೌಂಡ್ ರಿಪೋರ್ಟ್ನ ಮಾಹಿತಿಯನ್ನು ಹಂತವಾಗಿ ಕೆಲವೊಂದು ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಮುಂದುವರಿದ ಭಾಗವಾಗಿ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಜಾತಿಯ ಮತಗಳು ಎಷ್ಟೆಷ್ಟಿದೆ, ಯಾವ್ಯಾವ ವರ್ಗದ ಮತಗಳು ಎಷ್ಟೆಷ್ಟಿದೆ, ಅವರ ಬೆಂಬಲ ಯಾರ್ಯಾರಿಗಿರುತ್ತೆ, ಹಾಗೂ ಕಳೆದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು JDS ಅಥವಾ ಪಕ್ಷೇತರಗಳ ಒಲವು ಯಾವ ರೀತಿ ಇತ್ತು, ಯಾರ್ಯಾರಿಗೆ ಮತ ಹಾಕಿದ್ರು, ಅದರ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬಂದವರೇ, ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 2,10,000 ಮತದಾರರಿದ್ದರು. ಆ 2,10,000 ಮತದಾರರಲ್ಲಿ ಮತ ಚಲಾವಣೆ ಆಗಿದ್ದು ಕೇವಲ 1,46,000 ಮತಗಳು ಮಾತ್ರ. ಆ 1,46,000 ಮತಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಇದ್ವು, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದವು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪೋಲಿಂಗ್ ಬೂತ್ಗಳ ಸಂಖ್ಯೆ 217 ಹಾಗೂ ಪೋಲಿಂಗ್ ಸ್ಟೇಷನ್ಗಳ ಒಟ್ಟು ಸಂಖ್ಯೆ 143. ಇವೆಲ್ಲ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಇದನ್ನು ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೊಬ್ಬರ ಜೊತೆ ಹಂಚ್ಕೊಳ್ಳಿ. ಬಂದವರೇ, ಈ ಬಾರಿ ಈ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಒಟ್ಟು ಚಲಾವಣೆಗೆ ಅರ್ಹರಾಗಿರತಕ್ಕಂಥ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮತಗಳ ಸಂಖ್ಯೆ 2,20,000 ಮತಗಳು. ಇದರಲ್ಲಿ ಮುಸ್ಲಿಂ ಮತಗಳ ಸಂಖ್ಯೆ 65,000 ಹಾಗೂ ಲಿಂಗಾಯತ ಸಮಾಜದ ಮತಗಳು 43,000 ಹಾಗೂ SC ಸಮುದಾಯ, ಪರಿಶಿಷ್ಟ ಪಂಗಡ ಸಮುದಾಯದ ಮತಗಳು 22,000 ಮತಗಳಿದ್ದಾವೆ. ಹಾಗೂ ಕುರುಬ ಸಮಾಜದ ಮತಗಳು 23,000 ಮತಗಳಿದ್ದಾವೆ. ST ನಾಯಕ ಸಮಾಜದ ಮತಗಳು 19,000 ಮತಗಳನ್ನು ಇಲ್ಲಿ ಹೊಂದಿದ್ದಾರೆ. ಇನ್ನು ಮರಾಠರು ಕೂಡ ಇಲ್ಲಿ 17,000 ಮತಗಳನ್ನು ಮರಾಠರು ಕೂಡ ಹೊಂದಿದ್ದಾರೆ. ಇನ್ನು ಸಣ್ಣ ಪುಟ್ಟ ಸಮುದಾಯಗಳು ಸೇರಿದಂತೆ ಹಲವಾರು ಸಮುದಾಯಗಳು ಸೇರಿ ಇತರ ಸಮಾಜದ 38,000 ಮತಗಳನ್ನು ಹೊಂದಿದ್ದಾರೆ. ಒಟ್ಟು 2,20,000 ಮತಗಳನ್ನು ಹೊಂದಿದ್ದಾವೆ. ಈ ಮತಗಳಲ್ಲಿ ಕೇವಲ ಕಳೆದ ಬಾರಿ ವೋಟಿಂಗ್ ಆಗಿರೋದು 69% ಮತಗಳು ಮಾತ್ರ. 2023 ಚುನಾವಣೆಯಲ್ಲಿ ಆ ಸಮಯದಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ಪಡೆದಂಥ ಮತಗಳು 58% ಮತಗಳು. ಪರಾಜಿತಗೊಂಡಂತಹ ಬಿಜೆಪಿಯ ಅಭ್ಯರ್ಥಿ ಅಜಯ್ ಕುಮಾರ್ ಅವರು ಪಡೆದಂಥ ಮತಗಳು 38% ಮತಗಳು ಮಾತ್ರ. ಕಳೆದೆಲ್ಲ ಚುನಾವಣೆಗಳನ್ನು ಓಡಿಸ್ಕೊಂಡ್ರೆ ಇಲ್ಲಿ JDSನ ಮತಗಳು ಪಡೆದಿರುವಂಥ ಮತಗಳು ತುಂಬ ಕಡಿಮೆನೇ ಇದೆ. ಇವನ್ನೆಲ್ಲವನ್ನು ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಸಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ತುಂಬ ದೊಡ್ಡ ಆಟವನ್ನು ಆಡುತ್ತೆ. ಯಾಕೆ ಅಂದರೆ ಅತಿ ಹೆಚ್ಚು ಮತಗಳು ಅಂದರೆ 65,000ಕ್ಕೂ ಹೆಚ್ಚು ಮತಗಳನ್ನು ಹೊಂದಿರತಕ್ಕಂಥ ಮುಸ್ಲಿಂ ಸಮುದಾಯ ಟಿಕೆಟ್ನ ಬೇಡಿಕೆ ಇಟ್ಟಿದೆ. ಹಾಗೂ ಕಳೆದ ಚುನಾವಣೆಗಳಲ್ಲಿ 2ನೇ ಅತಿ ದೊಡ್ಡ ಮತ ಬ್ಯಾಂಕನ್ನು ಹೊಂದಿರತಕ್ಕಂಥ ಸಮುದಾಯ ಲಿಂಗಾಯತ ಸಮುದಾಯ. ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪನವರು ಒಂದು ಕಡೆಯಿಂದ ಸ್ಪರ್ಧೆ ಮಾಡಿದರೆ ಅದೇ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತಹ ಅಜಯ್ ಕುಮಾರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂದರೆ ಪ್ರತಿ ಬಾರಿನೂ ಇಲ್ಲಿ ಲಿಂಗಾಯತ ಸಮುದಾಯದವರೇ ನಿಲ್ತಾ ಇರೋದು, ಶಾಮನೂರು ಶಿವಶಂಕರಪ್ಪನ ಕಂಟಿನ್ಯೂ ಆಗಿ ನಿಲ್ತಿರೋದು. ಬಿಜೆಪಿಯಿಂದ ಕೆಲವೊಮ್ಮೆ ಲಿಂಗಾಯತರಿಗೆ ಕೊಟ್ಟಿದ್ದಾರೆ, ಕೆಲವೊಂದು ಸಾರಿ ಮರಾಠ ಸಮುದಾಯದ ಯಶವಂತರಾವ್ ಜಾಧವ್ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷರಾಗಿದ್ದಂಥ ಯಶವಂತರಾವ್ ಅವರಿಗೆ ಕೊಡ್ತಾ ಬಂದಿದ್ದಾರೆ. ಈಗ ಅಹಿಂದ ಸಮುದಾಯಗಳು ಕೂಡ ನಮಗೆ ಟಿಕೆಟ್ ಬೇಕು ಅಂತ ಧ್ವನಿ ಎತ್ತಿರೋದು ವಿಶೇಷವಾಗಿದೆ. ಅಹಿಂದ ಸಮುದಾಯಗಳೆಲ್ಲ ಒಟ್ಟಾರೆಯಾಗಿ ನಿಂತು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇರುವಾಗ ಇನ್ನೊಂದು ಬದಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಜಿಲ್ಲೆಯ ತುಂಬ ಸಂಚಾರ ಮಾಡಿರ್ತಕ್ಕಂಥ ವಿನಯ್ ಕುಮಾರ್ ಅವರು, ಇನ್ಸೈಟ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಅಹಿಂದ ವರ್ಗದವರಿಗೆ ಟಿಕೆಟ್ ಕೊಡದೇ ಇದ್ರೆ ಅಥವಾ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ನಾನು ಸ್ವಾಭಿಮಾನ ಪಕ್ಷದಿಂದ ಪಕ್ಷೇತರ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ.
ಇವೆಲ್ಲವನ್ನು ನೋಡಿದಂತೆ ಕಳೆದ 8 ಚುನಾವಣೆಗಳಲ್ಲಿ MLA ಮತ್ತು MP 8 ಚುನಾವಣೆಗಳನ್ನು ನೋಡ್ತಾ ಬಂದರೆ ಕಾಂಗ್ರೆಸ್ನ ಇಲ್ಲಿ ಪಡೆದಿರುವಂಥ ಮತಗಳ ಪರ್ಸೆಂಟೇಜ್ ಎಷ್ಟು, BJP ಪಡೆದಿರುವಂಥ ಪರ್ಸೆಂಟೇಜ್ಗಳು ಎಷ್ಟು, ಯಾವ್ಯಾವ ಅಭ್ಯರ್ಥಿಯ ಇಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಬಂಧುಗಳೇ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಾನು ಈಗಾಗಲೇ ಮೊದಲು ಹೇಳಿದಂತೆ ಕಳೆದ ಎಲ್ಲ ಚುನಾವಣೆಗಳಿಗಿಂತ ತುಂಬ ಕಷ್ಟವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. BJP ಪಕ್ಷಕ್ಕೂ ಕೂಡ ಅಷ್ಟೇನು ಸುಲಭವಾಗಿಲ್ಲ, ಆ ಪಕ್ಷಕ್ಕೂ ಕೂಡ ತುಂಬ ಕಠಿಣವಾಗಿದೆ. ಹಲವಾರು ಚುನಾವಣೆಗಳು, ಎಲ್ಲ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಉಪಚುನಾವಣೆ ತುಂಬ ವಿಶೇಷ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂತವಾಗಿ ಎಲ್ಲ ವಿಡಿಯೋಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ. ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಬಂಧುಗಳೇ. ನಮಸ್ಕಾರ.